ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ರಕ್ಷಣಾ ವಲಯದ ಅತ್ಯಂತ ಮಹತ್ವದ ಮತ್ತು ಅಷ್ಟೇ ಕುತೂಹಲಕಾರಿಯಾದ ವಿಷಯವೊಂದರ ಬಗ್ಗೆ ಮಾತನಾಡಲಿದ್ದೇವೆ. ಹಾಗೂ ಅದುವೇ ಕಾವೇರಿ 2.0 ಎಂಜಿನ್. ಗೆಳೆಯರೇ, ಯಾವುದೇ ಒಂದು ದೇಶ ಫೈಟರ್ ಜೆಟ್ಗಳನ್ನು ಸ್ವಂತವಾಗಿ ನಿರ್ಮಿಸಬೇಕು ಅಂತಂದ್ರೆ ಅದಕ್ಕೆ ಬೇಕಾದ ಅತಿ ಮುಖ್ಯವಾದ ಭಾಗ ಅಂದ್ರೆ ಅದರ ಜೆಟ್ ಎಂಜಿನ್. ಸದ್ಯದ ಮಟ್ಟಿಗೆ ಪ್ರಪಂಚದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ದೇಶಗಳಿಗೆ ಮಾತ್ರ ಇಂತಹ ಎಂಜಿನ್ ಮಾಡುವ ಸಾಮರ್ಥ್ಯವಿದೆ. ಭಾರತವು ಕೂಡ ಕಳೆದ ಹಲವು ದಶಕಗಳಿಂದ ತನ್ನದೇ ಆದ ಸ್ವದೇಶಿ ಜೆಟ್ ಎಂಜಿನ್ ತಯಾರಿಸುವುದಕ್ಕಾಗಿ ಕಷ್ಟಪಡ್ತಾ ಇದೆ. ಹಾಗೂ ಇತ್ತೀಚಿನ ದಿನಗಳಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ಕಾವೇರಿ 2.0 ಎಂಜಿನ್ ಬಗ್ಗೆ ಸಾಕಷ್ಟು ಸುದ್ದಿಗಳನ್ನು ನೋಡಿರಬಹುದು. ಹಾಗೇನೆ ಈ ಸಮಯದಲ್ಲಿ ಪ್ರಮುಖವಾಗಿ 2 ಸುದ್ದಿಗಳು ಭಾರಿ ಸದ್ದು ಮಾಡ್ತಾ ಇವೆ. ಆದ್ರೆ ಗೆಳೆಯರೇ, ಈ ಸುದ್ದಿಗಳು ಸಂಪೂರ್ಣವಾಗಿ ನಿಜವಲ್ಲ. ಇವುಗಳಲ್ಲಿ ಸ್ವಲ್ಪ ಸತ್ಯವೂ ಇದೆ, ಹಾಗೆ ಸ್ವಲ್ಪ ಸುಳ್ಳು ಕೂಡ ಇದೆ. ಮೊದಲನೇ ನ್ಯೂಸ್ ಏನ್ ಗೊತ್ತಾ? ಮುಂದೆ ಬರುವ ದಿನಗಳಲ್ಲಿ ಕಾವೇರಿ ಎಂಜಿನ್ ಒಂದು ಹೊಸ ವೇರಿಯಂಟ್ ತಯಾರಾಗಲಿದೆ. ಈ ಹೊಸ ವೇರಿಯಂಟ್ ಅನ್ನು ಕಾವೇರಿ 2.0 ಅಂತ ಕರೆಯಲಾಗ್ತದೆ ಮತ್ತು ಇದು ಬರೋಬ್ಬರಿ 85 ಕಿಲೋ ನ್ಯೂಟನ್ ಥ್ರಸ್ಟ್ ಅನ್ನ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿರುತ್ತದೆ ಅನ್ನೋದು. ಹಾಗೂ ಇನ್ನು ಎರಡನೇ ನ್ಯೂಸ್, ಸ್ವಲ್ಪ ದಿನಗಳ ಹಿಂದಷ್ಟೇ ನಮ್ಮ ರಕ್ಷಣಾ ಸಚಿವರಾದ ಶ್ರೀ ರಾಜನಾಥ್ ಸಿಂಗ್ ಅವರಿಗೆ ಒಂದು ಆಫ್ಟರ್ ಬರ್ನರ್ ಅನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಲಾಗಿತ್ತು. ಆ ಆಫ್ಟರ್ ಬರ್ನರ್ ಜೊತೆಗೆ ಕಾವೇರಿ ಎಂಜಿನ್ 85 ಕಿಲೋ ನ್ಯೂಟನ್ ಥ್ರಸ್ಟ್ ಅನ್ನ ಉತ್ಪಾದಿಸುತ್ತಿದೆ ಅನ್ನೋದು. ಗೆಳೆಯರೇ, ಇದು ಮೇಲ್ನೋಟಕ್ಕೆ ತುಂಬಾ ಖುಷಿ ಕೊಡುವ ಸುದ್ದಿ. ಸೊ ಬನ್ನಿ, ಮೊದಲ ಈ 2 ನ್ಯೂಸ್ಗಳ ಹಿಂದಿನ ಅಸಲಿ ಸತ್ಯ ಏನು ಮತ್ತು ಪ್ರಸ್ತುತ ಕಾವೇರಿ ಎಂಜಿನ್ ಪ್ರಾಜೆಕ್ಟ್ ಯಾವ ಹಂತದಲ್ಲಿದೆ ಅನ್ನೋದನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೂ ನಮ್ಮ ಕಾವೇರಿ ಎಂಜಿನ್ಗಾಗಿ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಸೊ ಗೆಳೆಯರೇ, ಮೊದಲನೆಯದಾಗಿ ರಕ್ಷಣಾ ಸಚಿವರಿಗೆ ಡೆಮಾನ್ಸ್ಟ್ರೇಟ್ ಮಾಡಲಾದ ಆ ಎಂಜಿನ್ ನ ಬಗ್ಗೆ ಮಾತಾಡೋಣ. ರಾಜನಾಥ್ ಸಿಂಗ್ ಅವರಿಗೆ ತೋರಿಸಲಾದ ಆಫ್ಟರ್ ಬರ್ನರ್ ಡೆಮಾನ್ಸ್ಟ್ರೇಷನ್ ಹೊಸ ಕಾವೇರಿ 2.0 ಎಂಜಿನ್ ಅದಲ್ಲ, ಬದಲಾಗಿ ಅದು ನಮ್ಮ ಹಳೆಯ ಕಾವೇರಿ ಎಂಜಿನ್ ನ ಡೆಮಾನ್ಸ್ಟ್ರೇಷನ್ ಆಗಿತ್ತು. ಇದಷ್ಟೇ ಅಲ್ಲ, ಅಲ್ಲಿ ಆ ಎಂಜಿನ್ 85 ಕಿಲೋ ನ್ಯೂಟನ್ ಥ್ರಸ್ಟ್ ಅನ್ನ ಪ್ರೊಡ್ಯೂಸ್ ಮಾಡಿರಲಿಲ್ಲ, ಬದಲಾಗಿ ಕೇವಲ 73 ಕಿಲೋ ನ್ಯೂಟನ್ ಮ್ಯಾಕ್ಸಿಮಮ್ ಥ್ರಸ್ಟ್ ಅನ್ನ ಜನರೇಟ್ ಮಾಡಿ ತೋರಿಸಲಾಗಿತ್ತು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ 85 ಕಿಲೋ ನ್ಯೂಟನ್ ಸುದ್ದಿ ಇಲ್ಲಿ ಸುಳ್ಳಾಗ್ತದೆ. ಹಾಗೇನೇ ಇನ್ನು ಎರಡನೇ ವಿಚಾರಕ್ಕೆ ಬಂದ್ರೆ ನೋಡಿ ಗೆಳೆಯರೆ, ಕಾವೇರಿ 2.0 ಅನ್ನುವುದು ಸದ್ಯಕ್ಕೆ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಯಾವುದೇ ಫಾರ್ಮುಲಾ ಅಥವಾ ಅಧಿಕೃತ ಪ್ರೋಗ್ರಾಮ್ ಅಲ್ಲ. ಅಂದ್ರೆ ಪ್ರೋಗ್ರಾಮ್ ಅಂತಾನೆ ಪ್ರತ್ಯೇಕವಾಗಿ ದೊಡ್ಡ ಫಂಡ್ಸ್ ಆಗಲಿ ರಿಸೋರ್ಸ್ ಆಗಲಿ ಇನ್ನೂ ಅಲೋಕೇಟ್ ಆಗಿಲ್ಲ. ಆದ್ರೂ ಇದರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇದೆ ಗೆಳೆಯರೆ? DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮತ್ತು ಅದರ ಅಡಿಯಲ್ಲಿ ಬರುವ GTRE ಅಂದ್ರೆ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಲ್ಯಾಬ್ಗಳಲ್ಲಿ ಆಗಾಗ ಇಂತಹ ಪ್ರಯೋಗಗಳು ನಡೆಯುತ್ತಿರ್ತವೆ. ಹಾಗೂ ಈ ಪ್ರಯತ್ನಗಳು ಹೆಚ್ಚಾಗಿ ಅವರ ಇಂಟರ್ನಲ್ ಫಂಡ್ಸ್ ಮೇಲೆ ಅವಲಂಬಿತವಾಗಿರ್ತವೆ. ಹಾಗೇನೆ ಗೆಳೆಯರೆ, ನಿಮ್ಗಿದು ಗೊತ್ತಿರಲಿ, ಯಾವುದೇ ಒಂದು ಪ್ರೋಗ್ರಾಮ್ ಫಾರ್ಮುಲಾ ಆಗುವವರೆಗೂ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಫಂಡಿಂಗ್ ಸಿಗೋದಿಲ್ಲ. ಆದರೆ ಲ್ಯಾಬ್ನ ಡೈರೆಕ್ಟರ್ಗಳು ಮನಸ್ಸು ಮಾಡಿದರೆ ಅಕಾಡೆಮಿಕ್ ಲೆವೆಲ್ನಲ್ಲಿ ಕೆಲವು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಕೆಲಸಗಳನ್ನ ಮುಂದುವರಿಸಬಹುದು. ಸೊ ಕಾವೇರಿ 2.0 ವಿಚಾರದಲ್ಲಿ ಪ್ರಸ್ತುತ ಆಗ್ತಾ ಇರುವುದು ಕೂಡ ಇದೆ. ಹಾಗಾದ್ರೆ ಕಾವೇರಿ 2.0 ಬಗ್ಗೆ ಇಷ್ಟೆಲ್ಲ ಚರ್ಚೆ ಶುರುವಾಗುವುದಕ್ಕೆ ಕಾರಣವೇನು ಗೆಳೆಯರೆ? ಇದಕ್ಕೆ ಕಾರಣ ಇತ್ತೀಚೆಗೆ GTRE ನ ಡೈರೆಕ್ಟರ್ ನೀಡಿದ ಒಂದು ಹೇಳಿಕೆ. ಅವರು ತಮ್ಮ ಭಾಷಣದಲ್ಲಿ ಮುಂಬರುವ ದಿನಗಳಲ್ಲಿ ಕಾವೇರಿ 2.0 ಎಂಜಿನ್ ಅನ್ನ ಖಂಡಿತವಾಗಿ ಅಭಿವೃದ್ಧಿಪಡಿಸಲಾಗುವುದು ಅಂತ ಹೇಳಿದ್ರು. ಆದರೆ ಅವರು ಸದ್ಯಕ್ಕೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡಲಿಲ್ಲ. ಹಾಗೇನೆ ಇದೇ ಸಮಯದಲ್ಲಿ ಅವರು ಒಂದು ಅಚ್ಚರಿಯ ವಿಷಯವನ್ನ ಬಹಿರಂಗಪಡಿಸಿದ್ರು. ಅದೇನಂದ್ರೆ, ಕಾವೇರಿ ಏರೋ ಎಂಜಿನ್ ಅನ್ನು ಸುಮಾರು 15 ವರ್ಷಗಳ ಹಿಂದೆಯೇ ಫ್ಲೈಯಿಂಗ್ ಟೆಸ್ಟ್ ಬೆಡ್ ಮೇಲೆ ಪರೀಕ್ಷೆ ಮಾಡಲಾಗಿತ್ತು. ಆದರೆ ಆಶ್ಚರ್ಯದ ಸಂಗತಿ ಅಂದ್ರೆ, ಅಂದಿನಿಂದ ಇಂದಿನವರೆಗೆ ಈ ಎಂಜಿನ್ ಅನ್ನ ಮತ್ತೆ ಹಾರಾಟದ ಪರೀಕ್ಷೆಗೆ ಒಳಪಡಿಸಿಲ್ಲ. ಹಾಗಾದ್ರೆ ಇತ್ತೀಚೆಗೆ ರಷ್ಯಾದಲ್ಲಿ ಟೆಸ್ಟ್ ಆಗ್ತಾ ಇರುವುದು ಯಾವ ಎಂಜಿನ್ ಗೆಳೆಯರೆ? ನಿಮ್ಗೆಲ್ಲ ಗೊತ್ತಿರಬಹುದು, ರಷ್ಯಾದಲ್ಲಿ ಇತ್ತೀಚೆಗೆ ನಮ್ಮ ಕಾವೇರಿ ಎಂಜಿನ್ ಟೆಸ್ಟ್ ಆಗ್ತಾ ಇದೆ ಅನ್ನೋ ಸುದ್ದಿ ಇತ್ತು. ಆದರೆ ರಷ್ಯಾದಲ್ಲಿ ಟೆಸ್ಟ್ ಆಗ್ತಾ ಇರುವುದು ಒರಿಜಿನಲ್ ಕಾವೇರಿ ಎಂಜಿನ್ ಅಲ್ಲ, ಬದಲಾಗಿ ಅದು ಡ್ರೈ ಕಾವೇರಿ ಎಂಜಿನ್. ಹಾಗೂ ಡ್ರೈ ಕಾವೇರಿ ಎಂಜಿನ್ ಅನ್ನು ಘಾತಕ್ UCAV ಅಂದ್ರೆ ನಮ್ಮ ಡ್ರೋನ್ ಪ್ರೋಗ್ರಾಮ್ಗಾಗಿ ವಿಶೇಷವಾಗಿ ತಯಾರಿಸಲಾಗ್ತಾ ಇದೆ. ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ, ಹಳೆಯ ಕಾವೇರಿ ಇಂಜಿನ್ ನಿಂದ ಆಫ್ಟರ್ ಬರ್ನರ್ ಅನ್ನ ತೆಗೆದು ಹಾಕಿ ಅದಕ್ಕೆ ಒಂದು ಹೊಸ ಸುಧಾರಿತ ಫ್ಯಾನ್ ಅನ್ನು ಅಳವಡಿಸಿ ಈ ಡ್ರೈ ಕಾವೇರಿ ಇಂಜಿನ್ ಅನ್ನ ರೂಪಿಸಲಾಗಿದೆ. ಹಾಗೂ ಇದರಿಂದಾಗಿ ಎಂಜಿನ್ ಪರ್ಫಾರ್ಮೆನ್ಸ್ ಈಗ ಸಾಕಷ್ಟು ಸುಧಾರಿಸಿದೆ.
ಸೊ ಇದನ್ನು ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಸ್ವಲ್ಪ ಇತಿಹಾಸದ ಪುಟಗಳನ್ನು ತಿರುವಿ ಹೇಳಬೇಕಾಗ್ತದೆ. ಸೊ ಬನ್ನಿ ಗೆಳೆಯರೆ, ಈ ಕಥೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಸುಮಾರು 15 ವರ್ಷಗಳ ಹಿಂದೆ ಯಾವ ಕಾವೇರಿ ಏರೋ ಇಂಜಿನನ್ನು ಟೆಸ್ಟ್ ಮಾಡಲಾಗ್ತಾ ಇತ್ತೋ ಆ ಇಂಜಿನನ್ನು LCA ತೇಜಸ್ ಫೈಟರ್ ಜೆಟ್ಗಳಿಗಾಗಿ ಬಳಸಬೇಕು ಅಂತ ಭಾರತ ಸರ್ಕಾರದ ಮೂಲ ಉದ್ದೇಶವಾಗಿತ್ತು. ಅಂದರೆ ನಮ್ಮದೇ ಫೈಟರ್ ಜೆಟ್ಗೆ ನಮ್ಮದೇ ಇಂಜಿನ್ ಇರಬೇಕು ಅನ್ನೋ ಕನಸು. ಆದರೆ ಯಾವಾಗ ಅಮೆರಿಕಾದಿಂದ GF404 ಎಂಜಿನ್ಗಳು ಭಾರತಕ್ಕೆ ಸುಲಭವಾಗಿ ಸಿಗಲು ಶುರುವಾಯಿತು, ಆಗ ಭಾರತ ಸರ್ಕಾರ ಮತ್ತು ಭಾರತೀಯ ವಾಯುಸೇನೆ ಕಾವೇರಿ ಇಂಜಿನ್ ಪ್ರೋಗ್ರಾಮನ್ನು ಅಷ್ಟಾಗಿ ಪ್ರೋತ್ಸಾಹಿಸಲಿಲ್ಲ. ಸೊ ಅಲ್ಲಿಗೆ ಈ ಪ್ರೋಗ್ರಾಮ್ ಬಹುತೇಕ ಡೆಡ್ ಆಯಿತು ಅಂತಲೇ ನೀವು ಭಾವಿಸಬಹುದು. ಹಾಗೇನೆ ಇಲ್ಲಿ ನಾವು ಅಮೆರಿಕಾದಿಂದ ಎಂಜಿನ್ ಸಿಗಲು ಶುರುವಾಯಿತು ಅನ್ನೋ ಈ ಮಾತನ್ನು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕು. ಯಾಕಂದರೆ ಅದಕ್ಕೂ ಮೊದಲು ಅಮೆರಿಕ ನಮಗೆ ಎಂಜಿನ್ ಕೊಡೋದಕ್ಕೆ ತಯಾರಿರಲಿಲ್ಲ. ಗೆಳೆಯರೆ, ನಿಮಗೆಲ್ಲ 1998ರ ಪೋಖ್ರಾನ್ ನ್ಯೂಕ್ಲಿಯರ್ ಟೆಸ್ಟ್ ನೆನಪಿರಬಹುದು. ಆ ಪರೀಕ್ಷೆಯ ನಂತರ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳು ಭಾರತದ ಮೇಲೆ ಕಠಿಣ ನಿರ್ಬಂಧಗಳನ್ನು ಹೇರಿದ್ದವು. ಹಾಗೂ ಆ ಸಮಯದಲ್ಲಿ ನಮ್ಮ ತೇಜಸ್ ಕಾರ್ಯಕ್ರಮಕ್ಕೆ ಅಮೆರಿಕ ಎಂಜಿನ್ ಕೊಡದೆ ಹೇಗೆಲ್ಲ ಸತಾಯಿಸಿತ್ತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಸೊ ಹೀಗಾಗಿ ನಮಗೆ ಸ್ವದೇಶಿ ಎಂಜಿನ್ ಅಗತ್ಯ ಬಹಳಷ್ಟಿತ್ತು. ಹಾಗೂ ಕಾವೇರಿ ಏರೋ ಎಂಜಿನ್ ಪ್ರೋಗ್ರಾಮ್ನ ಟಾರ್ಗೆಟ್ ಇದ್ದದ್ದು 81 ಕಿಲೋ ನ್ಯೂಟನ್ ಥ್ರಸ್ಟನ್ನು ಉತ್ಪಾದಿಸುವುದು. ಆದರೆ ಗೆಳೆಯರೆ, ಎಷ್ಟೇ ಪ್ರಯತ್ನ ಪಟ್ಟರು DRDO ಕೊನೆಗೆ ಸಾಧಿಸಿದ್ದು ಕೇವಲ 73 ಕಿಲೋ ನ್ಯೂಟನ್ ಥ್ರಸ್ಟ್. ಹಾಗೂ ಈ 73 ಕಿಲೋ ನ್ಯೂಟನ್ ಥ್ರಸ್ಟ್ ನಮ್ಮ LCA ತೇಜಸ್ ಮಾರ್ಕ್ 1 ಹಾರಿಸುವುದಕ್ಕೆ ಯಾವುದೇ ಕಾರಣಕ್ಕೂ ಸಾಕಾಗ್ತಾ ಇರಲಿಲ್ಲ. ಯಾಕಂದರೆ ಒಂದು ಫೈಟರ್ ಜೆಟ್ಗೆ ಅತ್ಯಂತ ಶಕ್ತಿಶಾಲಿ ಎಂಜಿನ್ ಬೇಕಾಗ್ತದೆ. ಥ್ರಸ್ಟ್ ಕಡಿಮೆ ಆದರೆ ಜೆಟ್ನ ವೇಗ ಮತ್ತು ಯುದ್ಧದ ಸಮಯದಲ್ಲಿ ಅದರ ಸಾಮರ್ಥ್ಯ ಕಡಿಮೆ ಆಗ್ತದೆ. ಸೊ ಇದೇ ಕಾರಣಕ್ಕಾಗಿ ಕಾವೇರಿ ಇಂಜಿನನ್ನು ತೇಜಸ್ ಪ್ರೋಗ್ರಾಮ್ನಿಂದ ಲಿಂಕ್ ಮಾಡಲಾಯಿತು. ಗೆಳೆಯರೆ, ತೇಜಸ್ನಿಂದ ರಿಜೆಕ್ಟ್ ಆದರೂ DRDO ಈ ಎಂಜಿನ್ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಅವರು ಈ ಎಂಜಿನನ್ನು ಡ್ರೋನ್ ತಂತ್ರಜ್ಞಾನಕ್ಕೆ ಬಳಸೋದಕ್ಕೆ ನಿರ್ಧರಿಸಿದ್ರು. ಹಾಗೂ ಅದನ್ನು ಘಾತಕ UCVಗಾಗಿ ಪ್ರಪೋಸ್ ಮಾಡಲಾಯಿತು. ಆ ಸಮಯದಲ್ಲಿ ಯುರೋಪ್ನಲ್ಲಿ ನ್ಯೂರಾನ್ ಮತ್ತು ಟೆರಾನಿಸ್ನಂತಹ ಅತ್ಯಾಧುನಿಕ ಯುದ್ಧ ಡ್ರೋನ್ಗಳನ್ನು ತಯಾರಿಸಲಾಗ್ತಾ ಇತ್ತು. ಸೊ ಭಾರತ ಕೂಡ ಅದೇ ಮಾದರಿಯಲ್ಲಿ ಘಾತಕ ಡ್ರೋನ್ ಅನ್ನು ವಿನ್ಯಾಸಗೊಳಿಸುತ್ತಿದೆ. ಗೆಳೆಯರೆ, ಇದೆಲ್ಲ ಕೇಳಲು ತುಂಬ ರೋಮಾಂಚನಕಾರಿಯಾಗಿದೆ, ಆದರೆ ಪಿಕ್ಚರ್ ಅಷ್ಟು ಸುಲಭವಾಗಿಲ್ಲ. ಯಾಕಂದರೆ ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ನಮ್ಮ ತೇಜಸ್ ಮಾರ್ಕ್ 1ನಲ್ಲಿ ಸದ್ಯ ಬಳಸ್ತಾ ಇರುವ ಅಮೆರಿಕಾದ GF404 ಎಂಜಿನ್ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಗೆಳೆಯರೆ, GF404 ಎಂಜಿನಲ್ಲಿ ಹಲವು ವೇರಿಯಂಟ್ಗಳಿವೆ. ಅದರಲ್ಲಿ ಭಾರತ ಬಳಸ್ತಾ ಇರುವ ವೇರಿಯಂಟ್ ಅತ್ಯಂತ ಶಕ್ತಿಶಾಲಿ ಆದದ್ದು. ಹಾಗೂ ಇಂಜಿನ್ನ ಡ್ರೈ ಥ್ರಸ್ಟ್ ಅಂದರೆ ಆಫ್ಟರ್ ಬರ್ನರ್ ಇಲ್ಲದೆ 49 ಕಿಲೋ ನ್ಯೂಟನ್ನಿಂದ 53 ಕಿಲೋ ನ್ಯೂಟನ್ನವರೆಗೂ ಇರ್ತದೆ. ಹಾಗೂ ಇನ್ನು ಆಫ್ಟರ್ ಬರ್ನರ್ ಆನ್ ಮಾಡಿದರೆ ಅದು 78 ಕಿಲೋ ನ್ಯೂಟನ್ನಿಂದ 84 ಕಿಲೋ ನ್ಯೂಟನ್ವರೆಗೂ ಭಾರಿ ಥ್ರಸ್ಟ್ ಜನರೇಟ್ ಮಾಡ್ತದೆ. ಹಾಗೂ ಇದಕ್ಕಿಂತ ಮುಖ್ಯವಾದ ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇದರ ತೂಕ. GF404 ಎಂಜಿನ ತೂಕ ಕೇವಲ 1032 kg. ಅಂದರೆ ನಮ್ಮ ಡ್ರೈ ಕಾವೇರಿ ಎಂಜಿನ್ಗಿಂತ ಇದು ಸುಮಾರು 1 kg ಕಡಿಮೆ ತೂಕ ಹೊಂದಿದೆ. ಸೊ ಹೀಗಾಗಿ GTR ಈಗ ಒಂದು ಹೊಸ ಪ್ಲಾನ್ ಮಾಡಿದ್ದು. ಅವರ ಪ್ರಪೋಸಲ್ ಏನಂದರೆ, ಮೊದಲು ನಾವು ನಮ್ಮಲ್ಲಿರುವ ಡ್ರೈ ಕಾವೇರಿ ಇಂಜಿನನ್ನು ಇದೇ ಫಾರ್ಮ್ಯಾಟ್ನಲ್ಲಿ ಸರ್ಟಿಫೈ ಮಾಡಿಕೊಳ್ಳೋಣ. ಆನಂತರ ಡ್ರೈ ಕಾವೇರಿ ಇಂಜಿನ್ ಮಾಡುವಾಗ ನಾವೇನು ಹೊಸ ತಂತ್ರಜ್ಞಾನ ಕಲ್ತಿದ್ದೇವೋ ಆ ಜ್ಞಾನವನ್ನು ಬಳಸಿಕೊಂಡು ಒಂದು ಹೊಸ ಕಾವೇರಿ ಏರೋ ಇಂಜಿನ್ ನಿರ್ಮಿಸೋಣ ಅನ್ನೋದು. ಹಾಗೆಯೇ ಇದೇ ಹೊಸ ಇಂಜಿನನ್ನು ನಾವು ಕಾವೇರಿ 2.2 ಅಂತ ಕರಿತಾ ಇರೋದು. ಆದರೆ ಭವಿಷ್ಯದಲ್ಲಿ ಪ್ರಾಕ್ಟಿಕಲ್ ಆಗಿ ತಯಾರಾಗುವ ಇಂಜಿನಲ್ಲಿ ಬಿಡಿ ಭಾಗಗಳ ಮಟ್ಟದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಲಾಗ್ತದೆ. ತೂಕವನ್ನು ಕಡಿಮೆ ಮಾಡಿ ಥ್ರಸ್ಟನ್ನು ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಆದರೆ ಥಿಯರಾಟಿಕಲ್ ಆಗಿ ಹೇಳೋದಾದರೆ ಭವಿಷ್ಯದಲ್ಲಿ ನಮ್ಮ ಕೈ ಸೇರುವ ಆ ಅಂತಿಮ ಇಂಜಿನ್ ಕಾವೇರಿ 2.1 ಆಗಿರ್ತದೆ. ಸೊ ಕೊನೆಯದಾಗಿ ಟೈಮ್ಲೈನ್ ಬಗ್ಗೆ ಮಾತಾಡುವುದಾದರೆ, ಈ ಹೊಸ ಕಾವೇರಿ ಇಂಜಿನ್ ಸಂಪೂರ್ಣವಾಗಿ ತಯಾರಾಗಿ ಪ್ರೊಡಕ್ಷನ್ ಹಂತಕ್ಕೆ ಹೋಗುವುದಕ್ಕಾಗಿ ಇನ್ನು ಕನಿಷ್ಠ 10 ವರ್ಷಗಳಾದರೂ ಬೇಕಾಗಬಹುದು. ಯಾಕಂದರೆ ಜೆಟ್ ಇಂಜಿನ್ ನಿರ್ಮಾಣ ಅಷ್ಟು ಸುಲಭದ ಮಾತಲ್ಲ. ಆದರೆ ಇಲ್ಲಿ ಒಂದು ಆಸಕ್ತಿದಾಯಕ ವಿಚಾರ ಅಂದರೆ, ಇತ್ತೀಚೆಗೆ GTRಗೆ ಭೇಟಿ ನೀಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಜ್ಞಾನಿಗಳಿಗೆ ಒಂದು ಚಾಲೆಂಜನ್ನು ಹಾಕಿದ್ದಾರೆ. ನೀವು ಮನಸ್ಸು ಮಾಡಿದರೆ 10 ವರ್ಷವಲ್ಲ, ಮುಂದಿನ 5 ವರ್ಷಗಳಲ್ಲೇ ಈ ಎಂಜಿನನ್ನು ತಯಾರಿಸಬಹುದು. ನಿಮ್ಮ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ ಅಂತ ಹುರಿದುಂಬಿಸಿದ್ದಾರೆ. ಗೆಳೆಯರೆ, ರಕ್ಷಣಾ ಸಚಿವರ ಈ ಮಾತು ನಮ್ಮಲ್ಲೂ ಒಂದು ದೊಡ್ಡ ಭರವಸೆಯನ್ನು ಹುಟ್ಟಾಕಿದೆ. ಯಾಕಂದರೆ ಮುಂಬರುವ ದಿನಗಳಲ್ಲಿ ಭಾರತವು ಹೈ ಥ್ರಸ್ಟ್ ಎಂಜಿನ್ ಅಂದರೆ ಫಾರ್ ಎಕ್ಸಾಂಪಲ್ MCAಗಾಗಿ 110 ಕಿಲೋ ನ್ಯೂಟನ್ ಎಂಜಿನ್ ಮೇಲೂ ಕೆಲಸ ಶುರು ಮಾಡಲಿದೆ. ಸೊ ಆ ದೊಡ್ಡ ಪ್ರೋಗ್ರಾಮ್ನಿಂದ ಸಿಗುವ ಹೊಸ ತಂತ್ರಜ್ಞಾನಗಳು ಖಂಡಿತವಾಗಿಯೂ ನಮ್ಮ ಈ ಕಾವೇರಿ ಪ್ರಾಜೆಕ್ಟ್ಗೂ ಸಹಾಯ ಮಾಡಲಿವೆ. ಸೊ ಭಾರತವು ಮುಂದಿನ ದಿನಗಳಲ್ಲಿ ತನ್ನದೇ ಆದ ಸಂಪೂರ್ಣ ಸ್ವದೇಶಿ ಫೈಟರ್ ಜೆಟ್ ಎಂಜಿನನ್ನು ಯಶಸ್ವಿಯಾಗಿ ಆಕಾಶಕ್ಕೆ ಹಾರಿಸಲಿದೆ ಅಂತ ಆಶಿಸೋಣ.
ಸೊ ಗೆಳೆಯರೆ, ಪ್ರಸ್ತುತ ಕಾವೇರಿ ಇಂಜಿನ್ನ ಸ್ಥಿತಿಗತಿಯ ಬಗ್ಗೆ ನಿಮಗೆ ಸಂಪೂರ್ಣ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.